ಹರೇ ಕೃಷ್ಣ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಶ್ಯಪ ಟಾಕ್ಸ್. ನಾನು ಶ್ರೀಕಲಾ. ತಮ್ಲೈನಲ್ಲಿ ಆಲ್ರೆಡಿ ನೀವೆಲ್ಲ ನೋಡಿರ್ತೀರ. ಇದು ಕಡುಬು ಮಾಡೋ ವಿಡಿಯೋ ಆಗಿರುತ್ತೆ. ಇದಕ್ಕೆ ಅಕ್ಕಿ ಹಿಟ್ಟು ಬೇಕು. ಅಕ್ಕಿ ಹಿಟ್ಟು, ನೀರು, ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ನೀಟಾಗಿ ಅದನ್ನು ಸ್ಟಿರ್ ಮಾಡ್ಕೊಳ್ಳಿ. ಆ್ಯಂಡ್ ಅದು ಒಂದು ಸ್ವಲ್ಪ ಕುದಿಬೇಕು. ಅದೊಂದು ಸ್ವಲ್ಪ ಕುದ್ಮೇಲೆ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ನೋಡಿ. ನೀಟಾಗಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ಕೊಳ್ಳಿ. ಗಂಟೇನು ಆಗದೆ ಇರೋ ಥರ ನೀಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದೆಲ್ಲ ಹೀರ್ಕೊಬೇಕು ನೀರು. ಸೊ ಈ ಥರ ಮಾಡ್ಕೊಬೇಕು. ಒಂದು ಸ್ವಲ್ಪ ಆರಿದ ನಂತರ ನೋಡಿ ಇಲ್ಲಿ ಈ ಥರ ನೀಟಾಗಿ ಕಡುಬು ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಉಂಡೆ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ಸ್ವಲ್ಪ ನೀರು ಅದ್ಕೊಬೇಕು. ಅದು ನೀರು, ಎಣ್ಣೆ ಅಲ್ಲ, ಓಕೆನಾ. ಫಸ್ಟು ಕೈಗೊಂಚೂರು ನೀರು ಹಾಕ್ಕೊಂಡು ಆಮೇಲೆ ಅದನ್ನು ತೊಗೊಂಡು ಈ ಥರ ಕಡುಬು ಮಾಡ್ಕೊಬೇಕು. ತೆಳ್ಳಗಾದ್ರೂ ಮಾಡ್ಕೊಬೋದು, ದಪ್ಪ ಆದರೂ ಮಾಡ್ಕೊಬೋದು. ನಾವು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀವಿ ನೋಡಿ. ಈ ಥರ ಕಡುಬಾಗುತ್ತೆ ನೋಡಿ. ಈ ಥರ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ಪು, ನಾವು ಇದನ್ನು ಸೇಮ್ ಇಡ್ಲಿ ಹೇಗೆ ಬೇಯಿಸ್ಕೊತೀವಿ ಅದೇ ಥರ ಬೇಯಿಸ್ಕೊಳ್ಳೋದು ನೋಡಿ. ಇಡ್ಲಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಬೋದು. ಸೊ ಬೇಯಿಸ್ಕೊಂಡು ಆಯಿತು ನೋಡಿ. ಈ ಥರ ಒಂದು 15 ಮಿನಿಟ್ಸ್ ಬೇಯಿಸ್ಕೊಬೇಕು. ಈ ಥರ ಆಗಿದೆ. ಈ ಕಡುಬಿನ ಜೊತೆಗೆ ಕೆಂಪು ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆರ್ ಈವನ್ ಬೆಲ್ಲ ಕೂಡ ಹಾಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.